ಎಟಿಎಂ ಗ್ರಾಹಕರೇ ಯಾವುದಕ್ಕೂ ಹುಷಾರಾಗಿರಿ. ಎಟಿಎಂನಲ್ಲಿ ಹಣ ಡ್ರಾ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದ್ರೆ ನಿಮ್ಮನ್ನ ಯಾಮಾರಿಸಿ ನಿಮ್ಮ ಹಣವನ್ನ ಕಳ್ಳರು ಲೂಟಿ ಮಾಡಿಬಿಡ್ತಾರೆ. ಈ ದೃಶ್ಯದಲ್ಲಿದ್ದಾನಲ್ವಾ, ಈತನೇ ಕಿಲಾಡಿ ಎಟಿಎಂ ವಂಚಕ ಅರುಣ್ ಕುಮಾರ್. ಮೂಲತಃ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾದೇನಹಳ್ಳಿ ಗ್ರಾಮದ ನಿವಾಸಿ. ಓದಿದ್ದು ಕೇವಲ 10ನೇ ತರಗತಿ. ಆದ್ರೆ ವಂಚನೆ ಮಾಡೋದ್ರಲ್ಲಿ ಈತ PhD ಮಾಡಿದ್ದಾನೆ. ಹೌದು, ಈ ಅರುಣ್ ಕುಮಾರ್ ಮೊದಲು ಎಟಿಎಂ ಕಡೆ ಬಂದು ನಿಲ್ಲುತ್ತಾನೆ. ಎಟಿಎಂಗೆ ವಯೋವೃದ್ಧರು, ಮಹಿಳೆಯರು, ಅನಕ್ಷರಸ್ಥರು ಬಂದಾಗ ಸೀದಾ ಒಳಗಡೆ ಹೋಗಿ ಅವರಿಗೆ ಸಹಾಯ ಮಾಡುವ ನಾಟಕವನ್ನ ಆಡ್ತಾನೆ. ಅವರ ಎಟಿಎಂ ಪಡೆದು ಎಟಿಎಂ ಪಾಸ್ವರ್ಡ್ ಕೇಳಿ ಹಣ ಡ್ರಾ ಮಾಡಿ ಕೊಡ್ತಾನೆ. ಬಳಿಕ ತನ್ನಲ್ಲಿದ್ದ ಅದೇ ಬ್ಯಾಂಕಿನ ಮತ್ತೊಂದು ಎಟಿಎಂನ ಅವರ ಕೈಗೆ ಕೊಡ್ತಾನೆ. ಆ ಗ್ರಾಹಕರು ಹೋದ ಮೇಲೆ ಅವರ ಎಟಿಎಂ ಬಳಸಿ ಪಾಸ್ವರ್ಡ್ ಹಾಕಿ ಹಣ ಡ್ರಾ ಮಾಡಿ ಕೊಡ್ತಾನೆ. ಎಟಿಎಂ ವಂಚಕ ಅರೆಸ್ಟ್. ಹೀಗೆ ಹಣ ಡ್ರಾ ಮಾಡಿಕೊಂಡು ಅರುಣ್ ಕುಮಾರ್ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದ. ಗದಗ ನಗರದ ಎಪಿಎಂಸಿ ಬಳಿಯ SBI ಎಟಿಎಂನಲ್ಲಿ 2022, 2023, 2024ರಲ್ಲಿ ತಲಾ ಒಂದು ಬಾರಿ ವಂಚನೆ ಮಾಡಿದ್ದ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಬೆಟಗೇರಿ ಪೊಲೀಸರು ಅರುಣ್ ಕುಮಾರ್ನನ್ನ ಬಂಧಿಸಿ ಆತನಿಂದ 1,50,000 ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅರುಣ್ ಕುಮಾರ್ ತಂದೆ ಮಲ್ಲಪ್ಪ, ವಯಸ್ಸು 34 ವರ್ಷ. ಇವನು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕು ದಸ್ತಗಿರಿ ಮಾಡಿದ್ದೀವಿ. ಇವನು ಮೂಲತಃ ಮಾದೇನಹಳ್ಳಿ ಗ್ರಾಮ, ಬುಕ್ಕಾಪಟ್ಟಣ ತಾಲೂಕು, ಶಿರಾ, ತುಮಕೂರು ಜಿಲ್ಲೆಯವನು. ಇವನನ್ನು ಅರೆಸ್ಟ್ ಮಾಡಿ ಇವನ ಕಡೆ 1,50,000 ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ದೀವಿ. ಮತ್ತು ಬೇರೆ ಜಿಲ್ಲೆ ಅಧಿಕಾರಿಗಳಿಗೂ ಕೂಡ ಎಲ್ಲೆಲ್ಲಿ ಕೇಸ್ ಆಗಿದೆ ಅವ್ರಿಗೆ ಇವನ ಬಗ್ಗೆ ಮುಂದಿನ ತನಿಖೆ ಕುರಿತವನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಕೂಡ ಕಳಿಸಿದೆ. ಇನ್ನು ಈ ಅರುಣ್ ಕುಮಾರ್ ಭಾರಿ ಕಿಲಾಡಿ ವಂಚಕ. ವಂಚನೆ ಮಾಡಿದ ಕೂಡಲೇ ಮತ್ತೊಂದು ಜಿಲ್ಲೆಗೆ ಹೋಗ್ತಿದ್ದ. ಗದಗ, ಚಿತ್ರದುರ್ಗ, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಯಲ್ಲಿ ವಂಚನೆ ಮಾಡಿದ್ದ. ಈಗಲೇ ಈತನ ವಿರುದ್ಧ ರಾಜ್ಯದ ಹಲವು ಪೊಲೀಸ್ ಠಾಣೆಗಳಲ್ಲಿ 13ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಕೊನೆಗೂ ಪೊಲೀಸರು ಈತನನ್ನ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಯಾರಾದರೂ ಈಗ ಸ್ವಲ್ಪ ಎಟಿಎಂ ಬಗ್ಗೆ ಮಾಹಿತಿ ಇಲ್ಲದವರು ಡ್ರಾ ಮಾಡ್ಲಿಕ್ಕೆ ಹೋದಾಗ ಅವ್ರು ಏನಾದರೂ ಕನ್ಫ್ಯೂಷನ್ ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ತೊಗೊಂಡು ಅವ್ರಿಗೆ ಏನು ಮಾಡೋದು, ಆ ಒಂದು ಡ್ರಾ ಮಾಡಿಕೊಟ್ಟು ತನ್ನ ಹತ್ರ ಇರ್ತಕ್ಕಂಥ ಒಂದು ಎಟಿಎಂ ಕಾರ್ಡನ್ನು ಅವ್ರು ಕೊಟ್ಟು ಅವ್ರ ಎಟಿಎಂ ಕಾರ್ಡನ್ನು ಇಟ್ಕೊಂಡ್ಬಿಡೋದು. ಸೊ ಪಿನ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿರ್ತದೆ. ಸೊ ಅದನ್ನೇನು ಮಾಡೋದು, ಫರ್ದರ್ ಎಲ್ಲ ಡ್ರಾ ಮಾಡ್ಕೊಂಡ್ಬಿಡ್ತು. ಅದೇನೇ ಇರಲಿ, ಎಟಿಎಂನಲ್ಲಿ ಹಣ ಡ್ರಾ ಮಾಡುವಾಗ ಯಾವುದಕ್ಕೂ ನೀವು ಹುಷಾರಾಗಿ ಇರೋದು ಒಳ್ಳೆಯದು. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ.